ಮೊದಲ ಸುದ್ದಿ ಕಡೆಗೆ ಹೋಗೋಣ. ನೀಟ್ ಹೇಗೆಲ್ಲ ಚೀಟ್ ಆಗಿದೆ ಅಂತೇಳಿ ಇವತ್ತು ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳು ಒಂದು ಕಡೆ ಹೋರಾಟ ನಡೆಸ್ತಾ ಇದ್ದಾವೆ. NTA ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲೂ ಕೂಡ ವಿದ್ಯಾರ್ಥಿಗಳು ಏನಪ್ಪ ನಾವು ಬರೆದಿರುವಂತಹ ಎಕ್ಸಾಮನ್ನು ಒಂದ್ಸಲ ಬರೆದ್ರೆ ಸಾಕಾಗೋದಿಲ್ವಾ, ಎರಡೆರಡು ಬಾರಿ ನಾವು ಈಗ ಬರಿಬೇಕಾ, ಮತ್ತೆ ವಾಪಸ್ ನಾವು ಪ್ರಿಪೇರ್ ಆಗಬೇಕಾ, ಅದಕ್ಕಿಂತ ಇವರು ಎಷ್ಟು ದಿವಸ ಟೈಮ್ ಕೊಡ್ತಾರೆ ಅನ್ನುವಂಥ ಟೆನ್ಷನ್ನಲ್ಲಿ ಕೂರುವಂಗಾಗಿದೆ. ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ನೀಟಿನ ಪ್ರಶ್ನೆಗಳ ಸೋರಿಕೆ. ಅಲ್ಲವೇನು ವರದಿ ನಿಮ್ಗೆ ತೋರಿಸ್ತೀನಿ. ಫಸ್ಟಿಂದ ತಿರ್ಗಾ ಓದಬೇಕು ಅಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ಇವಾಗ ಸಡನ್ ಆಗಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಮೈಂಡ್ ಸೆಟ್ ಮತ್ತೆ ಇರಲ್ಲ. ಇದು ಅವಶ್ಯಕತೆ ಇದೆಯಾ, ಈ ರೀತಿ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಪರೀಕ್ಷೆ ಅವಶ್ಯಕತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಕರ್ನಾಟಕದ 2.5 ಲಕ್ಷ ಜನ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರಿಗೆ ಆಗಿರುವಂಥ ಅತ್ಯಂತ ಕಠಿಣವಾದ ಒಂದು ಅನ್ಯಾಯ ಇದು. ಒಬ್ಬರು ಈ ದೇಶದಲ್ಲಿ ದೇವರು, ಆ ದೇವ್ರನ್ನ ನೀವು ಒಪ್ಕೋಬೇಕು, ಅವ್ರ ಹೆಸರು ಜೈ ಅಂತಿರಬೇಕು, ಹೋಗ್ತಿರ್ಬೇಕು ಅಷ್ಟೇ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರಾಜೀನಾಮೆಯನ್ನು ತಾವು ಕೇಳಲಿಕ್ಕೆ ಬಯಸ್ತೀರಾ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಕೇಳಲಿಕ್ಕೆ ಬಯಸ್ತೀವಿ. ನೀಟ್ ಪರೀಕ್ಷೆ PUC ಬಳಿಕ ವಿದ್ಯಾರ್ಥಿಗಳು ಯಾವುದನ್ನ ಓದಬೇಕೆಂದು ಡಿಸೈಡ್ ಮಾಡುವ ಪರೀಕ್ಷೆ. ಇಂಥದ್ದೇ ಕೋರ್ಸ್ ಸೇರಬೇಕೆಂಬ ಬಯಕೆಯಿಂದ ಹಗಲು ರಾತ್ರಿ ಓದಿದ ಮಕ್ಕಳು ಆತ್ಮವಿಶ್ವಾಸದಿಂದಲೇ ಪರೀಕ್ಷೆ ಬರೆದಿರುತ್ತಾರೆ. ಅಂಥ ನೀಟ್ ಪರೀಕ್ಷೆಯಲ್ಲೂ ಕೂಡ ಚೀಟ್ ಮಾಡುವ ಜಾಲವೊಂದು ದೇಶಾದ್ಯಂತ ಕೆಲಸ ಮಾಡಿದೆ. ಕಂಟ್ರೋಲ್ ಮಾಡಬೇಕಾದ ಕೇಂದ್ರ ಸರ್ಕಾರ ಹಾಗೂ NTA ಪರೀಕ್ಷೆಗಳನ್ನೇ ರದ್ದು ಮಾಡಿ ಇನ್ನಷ್ಟು ವಿವಾದ ಎಬ್ಬಿಸಿದೆ. ದೇಶಾದ್ಯಂತ ಮೇ 3ರಂದು ನಡೆದಿದ್ದ ನೀಟ್ UG ಪರೀಕ್ಷೆಗಳ ಪ್ರಶ್ನೆಗಳು ಲೀಕ್ ಆದ ಕಾರಣಕ್ಕೆ ನೀಟ್ ಪರೀಕ್ಷೆ ರದ್ದಾಗಿದೆ. ದೇಶದ 22.7 ಲಕ್ಷ ವಿದ್ಯಾರ್ಥಿಗಳ ಸ್ಥಿತಿ ಡೋಲಾಯಮಾನವಾಗಿದೆ. ನೀಟ್ ಪರೀಕ್ಷೆಯ ಪ್ರಶ್ನೆಗಳು ಬರೋಬ್ಬರಿ 5 ಲಕ್ಷಕ್ಕೆ ಸೇಲಾಗಿರುವ ಬಗ್ಗೆ ತನಿಖೆ ಆಗ್ತಿದೆ. ಪ್ರತಿ ಪ್ರಶ್ನೆಗೆ 30,000 ಆಫರ್ ನೀಡಲಾಗಿತ್ತಾ ಎಂಬ ಅನುಮಾನವೂ ಮೂಡಿದೆ. ರಾಜಸ್ಥಾನ ಮೂಲದ PG ಮಾಲೀಕನಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ದೇಶದ 6 ರಾಜ್ಯಗಳಿಗೆ ಸೋರಿಕೆ ಹಗರಣ ಹರಡಿದೆ. ಮಹಾರಾಷ್ಟ್ರದ ನಾಸಿಕ್ನಿಂದ ಆರಂಭಗೊಂಡಿದೆ. ಕೇರಳ ಮೂಲದ MBBS ವಿದ್ಯಾರ್ಥಿಯಿಂದ ಮೇ 1ರಂದೇ ಪ್ರಶ್ನೆಗಳ ಹಂಚಿಕೆಯಾಗಿದೆ. ಪರೀಕ್ಷೆಗೂ ಮುನ್ನವೇ 300 ಪ್ರಶ್ನೆಗಳು ಲೀಕ್ ಆಗಿವೆ. ಲೀಕ್ ಆಗಿದ್ದ 120 ಪ್ರಶ್ನೆಗಳು ಪರೀಕ್ಷೆಯಲ್ಲಿದ್ದವು. ಪ್ರಶ್ನೆಗಳನ್ನು ಲೀಕ್ ಮಾಡಲು ಸೋಷಿಯಲ್ ಮೀಡಿಯಾಗಳನ್ನೇ ಬಳಸಿಕೊಳ್ಳಲಾಗಿದೆ. ಗೆಸ್ ಪೇಪರ್, ಪ್ರೈವೇಟ್ ಮಾಫಿಯಾ ಹಾಗೂ ಟೆಲಿಗ್ರಾಮ್ ಆಪ್ನಿಂದಲೂ ಪ್ರಶ್ನೆಗಳು ಲೀಕ್ ಆಗಿವೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ಬಗ್ಗೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ದೂರುಗಳು ಬಂದಿದ್ದವು. ಕೇಂದ್ರ ತನಿಖಾ ಸಂಸ್ಥೆಗಳ ಮೂಲಕ ಜಾಲ ಪತ್ತೆ ಹಚ್ಚುವ ಕೆಲಸವೂ ಆಗಿತ್ತು. ಅಕ್ರಮ ಆಗಿರೋದು ಸಾಬೀತಾಗುತ್ತಲೇ ಇಡೀ ಎಕ್ಸಾಮ್ ಅನ್ನೇ ರದ್ದು ಮಾಡಲಾಗಿದೆ. ಇದೀಗ ಪರೀಕ್ಷೆ ನಡೆಸೋದಕ್ಕೆ ಮುಂದಾಗಿದೆ. ಮರುಪರೀಕ್ಷೆಗೆ ಶೀಘ್ರವೇ ಹೊಸ ದಿನಾಂಕ ನಿಗದಿಯಾಗಲಿದೆ. ವಿದ್ಯಾರ್ಥಿಗಳು ಕಟ್ಟಿರುವ ಪರೀಕ್ಷಾ ಶುಲ್ಕ ಮರುಪಾವತಿ ಮಾಡಲಾಗುವುದು. ವಿದ್ಯಾರ್ಥಿಗಳು ಪೋಷಕರ ಹಿತದೃಷ್ಟಿಯಿಂದ ಮರುಪರೀಕ್ಷೆ ನಡೆಸಲಿದ್ದು, ಮರುಪರೀಕ್ಷೆಗೆ ಪ್ರತ್ಯೇಕ ನೋಂದಣಿಯ ಅಗತ್ಯವಿಲ್ಲ. ವಿದ್ಯಾರ್ಥಿಗಳು ಶುಲ್ಕವನ್ನೂ ಕಟ್ಟುವಂತಿಲ್ಲ. NTA ಅಧಿಕೃತ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ಮಾಹಿತಿ ನೀಡಿ ಪಾರದರ್ಶಕ ಪರೀಕ್ಷೆ ನಡೆಸುವ ಭರವಸೆ ನೀಡಲಾಗಿದೆ. पेपर लीक का सिलसिला तत्काल प्रभाव से खत्म हो जाना चाहिए. यह दुर्भाग्य है कि हम इस स्टेज पर हैं. यह हमारे देश के बच्चों के लिए, हमारे देश के बच्चों के अभिभावकों के लिए, पूरे इकोसिस्टम के लिए, हमारे तंत्र में मुझे पता है 2 लाख से ज्यादा लोग पूरे एग्जाम में जुड़े थे. यह किसी के लिए श्रेयस्कर नहीं है. हम इस बात की जिम्मेदारी लेते हैं कि जो हुआ गलत हुआ, हम उसको कैंसिल कर रहे हैं, दोबारा कराने की ले रहे हैं. NTA ಏನೋ ತಪ್ಪನ್ನ ಒಪ್ಪಿಕೊಂಡು ಬಿಡ್ತು. ಆದರೆ ಮರುಪರೀಕ್ಷೆಗೆ ಮಕ್ಕಳು ರೆಡಿಯಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಕಷ್ಟನೇ, ಬಿಕಾಸ್ ಮುಂಚೆ ಫುಲ್ಲು ಪ್ರಿಪೇರ್ ಆಗಿ ಎಲ್ಲ ಲೈಕ್ ಮರ್ತೋಗಿರ್ತೀವಿ. ಅಷ್ಟೊಂದು ಎಲ್ಲ ನಮ್ಕ ಇರಲ್ಲ, ಫ್ಯೂಸ್ ಮರ್ತೋಗಿರ್ತೀವಿ. ಸೊ ಫಸ್ಟಿಂದ ತಿರ್ಗಾ ಓದಬೇಕು ಅಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿ ಎಕ್ಸಾಮ್ ರೆಡಿ ಆಗಿದ್ರಿ? ಲೈಕ್ ಆಲ್ಮೋಸ್ಟ್ 600 days ಆಫ್ಟರ್ 10th ಇಂದಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ವಾಸ್ ಅಬೌವ್ 600. ಸೊ ಗೊತ್ತಿಲ್ಲ. ಎಕ್ಸಾಮ್ ಮತ್ತೆ ಮತ್ತೆ ಬರೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಾವು ಲೈಕ್ ಓದಿ ಯಾವ
ಕಾನ್ಸಂಟ್ರೇಟೇಟಿವ್ ಓದಿರ್ತೀವಿ. ಈವನ್ ಎಕ್ಸಾಮ್ಸ್ ತುಂಬ ಕಷ್ಟಪಟ್ಟು ಬರೆದಿರ್ತೀವಿ. ಆ ಟೈಮೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಈವನ್ ನಾವು ಅದನ್ನು ಬರ್ದಿದ ತಕ್ಷಣ ಮೂವ್ ಆನ್ ಆಗಿಬಿಟ್ಟಿರ್ತೀವಿ. ಲೈಕ್ ರಿಲ್ಯಾಕ್ಸ್ ಆಗ್ಬಿಟ್ಟು ಬೇರೆ ಸಬ್ಜೆಕ್ಟ್ಸ್ ಓದ್ತಿರ್ತೀವಿ. ಇಲ್ಲಾಂದರೆ ನಮಗೂ ಇದಕ್ಕೆ ಓದಬೇಕಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತಲ್ಲ. ದೊಡ್ಡ ಅನ್ಯಾಯ ಆಗುತ್ತೆ ಸರ್. ಯಾಕಂದರೆ ನಾವು 2 ವರ್ಷ ಹಗಲು ರಾತ್ರಿ ಅನ್ನೋದೇ ದೊಡ್ಡ ಕಷ್ಟವನ್ನು ಪಟ್ಟಿದ್ದೀವಿ. ತಂದೆ ತಾಯಿಗಳು ನಮಗೆ ಹಗಲು ರಾತ್ರಿ ಅನ್ನದೇ ಅವ್ರು ಬೆವರು ಸುರಿಸಿ ನಮಗೆ ಕಾಲೇಜ್ನಲ್ಲಿ ಕೋಚಿಂಗ್ನಲ್ಲಿ ಎಲ್ಲೋ ಹಚ್ಚಿರ್ತಾರೆ. ಅವ್ರ ಕಷ್ಟ ಅಂತೆ ನಾವು ನೆಟ್ಟಿಗೆ ಓದ್ತಿರ್ತೀವಿ. ಇವ್ರು ಈ ರೀತಿ ಏನಾದರೂ NTA ನಮಗೆ ಅನ್ಯಾಯ ಮಾಡಿದರೆ ಕೇಂದ್ರ ಸರ್ಕಾರದ ಅದು ಅವರ ಕೆಪಾಸಿಟಿಯಿಂದ ಅವ್ರು ನೆಟ್ಟಿಗೆ ಎಕ್ಸಾಮ್ ಮಾಡಿದ್ರೆ ನಾವು ಏನೋ ಬರಿತಿದ್ವಿ. ನಾವು ಇವಾಗ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂಥೇಳಿ ಕಾಯ್ಕೊಂಡು ಕುಂತಿದ್ವಿ. ಬಟ್ ಇವಾಗ ಇನ್ನೊಮ್ಮೆ ಎಕ್ಸಾಮ್ ಬರಿಬೇಕಂದ್ರೆ ಯಾವ ಸ್ಟೂಡೆಂಟಿಗೂ ಆಗಲ್ಲ ಸರ್. ಕೇವಲ ಮಕ್ಕಳಷ್ಟೇ ಅಲ್ಲ, ಪೋಷಕರು, ಕೋಚಿಂಗ್ ಸಿಬ್ಬಂದಿ ಕೂಡ ಮರುಪರೀಕ್ಷೆಗೆ ಅಪಸ್ವರ ಎತ್ತಿದ್ದಾರೆ. ಒಂದು ಪರೀಕ್ಷೆಗೆ ನಾವು ಮಕ್ಕಳನ್ನ ಮಾನಸಿಕವಾಗಿ ಸಿದ್ಧ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರಮ ಪಡಬೇಕು. ಅಷ್ಟೆಲ್ಲವನ್ನು ಮಾಡಿ ಒಂದು ಎಕ್ಸಾಮ್ ರೆಡಿ ಮಾಡಿ ಆಯ್ತಪ್ಪ ಎಕ್ಸಾಮ್ ಮುಗೀತು, ಇವತ್ತಿಂದ ನೀವು ಫ್ರೀ ಹೋಗ್ರಿ ಎಲ್ಲಾದರೂ. 600 ದಿನ ಮಕ್ಕಳಿಗೆ ಓದಿಸಿರೋದು. 600 ದಿನ ಪ್ರತಿದಿನ 10 ಗಂಟೆ ಅಂದರೆ 6000 ಗಂಟೆ ಆಗೋಯ್ತು ಅಲ್ವಾ? 6000 ಗಂಟೆ ಮಕ್ಕಳಿಗೆ ಓದಿಸಿರೋದು. ಇವಾಗ ಸಡನ್ ಆಗಿ ಇಲ್ಲ ಅಂದರೆ ಆಮೇಲೆ ಕೆಲವರೆಲ್ಲ ಬೇರೆ ಊರಿಗೆ ಹೊಟ್ಟೋಗಿದ್ದಾರೆ. ಎಷ್ಟು ಬೇರೆ ಬೇರೆ ಊರು ಅಂತಂದರೆ ಆಂಧ್ರ, ತಮಿಳ್ನಾಡು, ಗುಲ್ಬರ್ಗ, ರಾಯಚೂರು ಇಲ್ಲೆಲ್ಲ ಹೊಟ್ಟೋಗಿದ್ದಾರೆ. ಅವ್ರು ಅಲ್ಲಿಂದ ಇನ್ನೆಲ್ಲಿಗೆ ಹೋಗಿರ್ತಾರೋ ಟ್ರಿಪ್ಪು, ಅಥವಾ ಇನ್ನೆಲ್ಲಿ ಟ್ರಿಪ್ ಮಾಡ್ಕೊಂಡಿರ್ತಾರೋ. ಅದ್ರ ಜೊತೆಗೆ ಪೇರೆಂಟ್ಸ್ ಕೂಡ ಬರಬೇಕಲ್ವಾ? ಸೊ ದೆರ್ ಇಸ್ ಎ ಸಿವಿಯರ್ ಪ್ರಾಬ್ಲಮ್. ಇದು ಸಾಮಾನ್ಯ ವಿಚಾರ ಅಂತೂ ಅಲ್ಲ. ಕರ್ನಾಟಕದ 2.5 ಲಕ್ಷ ಜನ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರಿಗೆ ಆಗಿರುವಂಥ ಅತ್ಯಂತ ಕಠಿಣವಾದ ಒಂದು ಅನ್ಯಾಯ ಇದು. ಸಡನ್ ಆಗಿ ಪುನಃ ಅದನ್ನೆಲ್ಲ ಮರ್ತು ಹೋಗಿದ್ದಾರೆ. ಇವಾಗೆಲ್ಲ ಒಂಥರ ರಿಲ್ಯಾಕ್ಸ್ ಆಗ್ಬಿಟ್ಟಿರ್ತಾರೆ. ಇವಾಗ ಎಕ್ಸಾಮ್ ಕೊಟ್ಬಿಟ್ಟು ರಿಲ್ಯಾಕ್ಸ್ ಆಗುತ್ತೆ. ಪುನಃ ಓದಿ ಅಂದ್ರೆ ಒಂದು ಆಂಗ್ಸೈಟಿ ಶುರುವಾಗುತ್ತೆ. ಆ ಆಂಗ್ಸೈಟಿನಲ್ಲಿ ಎಷ್ಟು ಔಟ್ಪುಟ್ ಕೊಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ರಾಜಸ್ಥಾನದಲ್ಲಿ ಆಗಿದ್ರೆ ಅವರು ರಾಜಸ್ಥಾನವ್ರಿಗೆ ಮಾಡ್ಲಿ ಬಿಡಿ, ಯಾಕೆ ಕರ್ನಾಟಕದವರು, ಯಾಕೆ ತಮಿಳ್ನಾಡು, ಬೇರೆ ರಾಜ್ಯಗಳಿಗೆ ಯಾಕೆ ಬೇಕು ಅಲ್ವಾ? ಈಗ ಕಡಿಮೆ ಡ್ಯೂರೇಷನ್ ಕೊಡ್ತಾರೆ. ಆ ಕಡಿಮೆ ಡ್ಯೂರೇಷನ್ ಲೈಕ್ ಇದೇನ್ ಗೊತ್ತಾ, ಮೈಂಡಲ್ಲಿ ಓದಿರೋದೆಲ್ಲ ಎರಾಸ್ ಮಾಡ್ಕೊಂಡಿರ್ತಾರೆ. ಇವಾಗ ಅದು ಹಂಗೆ ಆಗಿರುತ್ತೆ. ಈಗ ಮಕ್ಳಿಗೆ ಅದೇ ಟೆನ್ಷನ್, ಡಬಲ್ ಟೆನ್ಷನ್ ಅಲ್ಲಿ ಓದಬೇಕು. ಇಟ್ ಈಸ್ ನಾಟ್ ಫೇರ್. ಇದು ಆಕ್ಚುಲಿ ಅಥಾರಿಟೀಸ್ ಅವರು ನೋಡ್ಕೋಬೇಕಾಗಿತ್ತು. ಐ ಥಿಂಕ್ ಗೌರ್ಮೆಂಟ್ ಲೂಪ್ ಹೋಲ್ ಇದು. ಅವರು ಯಾವುದೋ ಸ್ಟೇಟ್ ಅಲ್ಲಿ ಪ್ರಾಬ್ಲಮ್ ಮಾಡಿದಕ್ಕೆ ನಮ್ಮ ಕರ್ನಾಟಕ ಮಕ್ಕಳಿಗೆ ಈಗ ಎಫೆಕ್ಟ್. ಈಗ ಮತ್ತೆ ಕುತ್ಕೊಂಡು ಓದಬೇಕು, ಅದ್ರಲ್ಲಿ ರಿಸಲ್ಟ್ಸ್ ಬರುತ್ತೆ ಇಲ್ಲ ಅನ್ನೋದು ಮತ್ತೆ ಡೌಟು. ಸೊ ಇಟ್ ಈಸ್, ಐ ಫೀಲ್ ಲೈಕ್ ಇಟ್ ಈಸ್ ಗೌರ್ಮೆಂಟ್ ಏನದು ಪ್ರಾಬ್ಲಮ್ ಇರೋದು. ಅದ್ರ ಬದಲಿಗೆ ಸ್ಟೇಟ್ ಗೌರ್ಮೆಂಟ್ಗೆ ಬಿಟ್ಬಿಡಿ. ಅವ್ರವ್ರ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗಳು ಏನಕ್ಕೆ ಈಗ ನಿಮ್ಮ ಗೌರ್ಮೆಂಟ್ ಲೂಪ್ ಹೋಲ್ ಇಂದ ಮಕ್ಕಳ ಜೀವನ ಜೊತೆಗೆ ಆಟ ಆಡೋದು ಸರಿ ಅಲ್ಲಲ್ಲ ಸರ್. ಅದ್ರ ಬದಲಿಗೆ ಆ ಸ್ಟೇಟಿಗೆ ಬಿಟ್ಬಿಟ್ರೆ ಅವ್ರವ್ರ ಸ್ಟೇಟ್ದವ್ರು ಹ್ಯಾಂಡಲ್ ಮಾಡ್ತಾರೆ. ಅದೇನೇ ಪ್ರಾಬ್ಲಮ್ ಆಗಲಿ ಆ ಸ್ಟೇಟ್ದವ್ರು ಸಫರ್ ಆಗ್ತಾರಲ್ಲಿ, ಬೇರೆ ಸ್ಟೇಟ್ದವ್ರು ಸಫರ್ ಆಗಬೇಕಿಲ್ಲ. ಸೊ ಬೆಟರ್ ಟು ಗಿವ್ ಇಟ್ ಟು ದ ಸ್ಟೇಟ್ ಗೌರ್ಮೆಂಟ್. ದೇ ವಿಲ್ ರನ್ ಇನ್ ಅ ಪರ್ಫೆಕ್ಟ್ಲಿ. ಇಫ್ ದೇ ಆರ್ ನಾಟ್ ರನ್ನಿಂಗ್ ದಟ್ ಸ್ಟೇಟ್, ಪೀಪಲ್ ವಿಲ್ ಸಫರ್. ಸಿಬಿಐ ತನಿಖೆಗೆ ಒಪ್ಪಿಸಿದ ಸರ್ಕಾರ, ಶುರುವಾದ ಬೇಟೆ. ನೀಟ್ ಪರೀಕ್ಷೆ ಲೀಕ್ ಮಾಡಿದ್ದವರು ವಶಕ್ಕೆ. ದೇಶಾದ್ಯಂತ ನೀಟ್ ಪರೀಕ್ಷೆಯ ಹಗರಣಕೋರರ ಜಾಲಾಡುತ್ತಿದೆ ತನಿಖಾ ಟೀಮ್. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ ಕೇಸನ್ನ ರಾಜಸ್ಥಾನದ ವಿಶೇಷ ತನಿಖಾ ತಂಡ ಸಿಬಿಐಗೆ ಒಪ್ಪಿಸಿದೆ. ಜೈಪುರದ ಮನೀಶ್ ಯಾದವ್ ಇಡೀ ಹಗರಣದ ಪ್ರಮುಖ ಆರೋಪಿ. ಮನೀಶ್ ಯಾದವ್ ಸೇರಿ ದೇಶಾದ್ಯಂತ 48 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ದೇಶದ 6 ರಾಜ್ಯಗಳಲ್ಲಿ ಹಗರಣವಾಗಿದ್ದು ಎಲ್ಲಾ ಕಡೆ ಸಿಬಿಐ ಟೀಮ್ ಜಾಲಾಡುತ್ತಿದೆ. ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಡಾಕ್ಟರ್ ಶುಭಂ ಖೈರ್ನರ್ ನಾಸಿಕ್ನಲ್ಲಿ ಅರೆಸ್ಟ್ ಆಗಿದ್ದಾನೆ. ಪ್ರಶ್ನೆ ಪತ್ರಿಕೆ ಮುದ್ರಣ ಆಗಿರುವ ನಾಸಿಕ್ನ ಮುದ್ರಣಾಲಯದಿಂದಲೇ ಲೀಕ್ ಮಾಡಿದ್ದ ಈ ಶುಭಂ ಖೈರ್ನರ್. ಇಡೀ ಹಗರಣದಲ್ಲಿ ಉತ್ತರವೇ ಸಿಗದ ಸಾಕಷ್ಟು ಪ್ರಶ್ನೆಗಳಿವೆ. ಬಹುದೊಡ್ಡ ಹಗರಣ ಆಗಲು ಹೇಗೆ ಸಾಧ್ಯ? ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರ ಹಿನ್ನೆಲೆ ಏನು? ದೇಶಾದ್ಯಂತ ಎಷ್ಟು ಕೇಂದ್ರಗಳಲ್ಲಿ ಅಕ್ರಮ ಆಗಿದೆ? ಜಾಲದ ಹಿಂದಿರುವ ನೆಟ್ವರ್ಕ್ ಯಾವುದು? ಮರುಪರೀಕ್ಷೆ ಪಾರದರ್ಶಕವಾಗಿ ನಡೆಯುತ್ತಾ? ನೀಟ್ ತನ್ನ ವಿಶ್ವಾಸಾರ್ಹತೆ ಉಳಿಸಿಕೊಳ್ಳುತ್ತಾ? ನೀಟ್ ಪರೀಕ್ಷೆಯೇ ಬೇಡ ಎಂಬ ವಾದ ಹೆಚ್ಚಳವಾಗ್ತಿದೆ. ಕೇಂದ್ರೀಕೃತ ವ್ಯವಸ್ಥೆ ಸರಿಯಲ್ಲ ಎಂಬ ವಾದ ತಮಿಳುನಾಡು ಮಾದರಿಯಲ್ಲೇ ಕರ್ನಾಟಕದಲ್ಲೂ ಕೇಳಿಬಂದಿದೆ. ಎಷ್ಟು ಬಾರಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆ? ಪದೇ ಪದೇ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಇದೇನು ಉದ್ದೇಶಪೂರ್ವಕವಾಗಿ ಇದು NTA ಅವರು ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ವೈಫಲ್ಯನ, ಇದು ಅವಶ್ಯಕತೆ ಇದೆಯಾ? ಈ ರೀತಿ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಪರೀಕ್ಷೆ ಅವಶ್ಯಕತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಪದೇ ಪದೇ ಇದ್ರ ಬಗ್ಗೆ ನಾವೆಲ್ಲರೂ ನಮ್ಮ ಸಂಶಯ ಮತ್ತು ನಮ್ಮ ದುಗುಡನ್ನು ನಾವು ವ್ಯಕ್ತಪಡಿಸಿದ್ದೀವಿ. ರಾಜ್ಯಗಳಿಗೆ ಆ ಒಂದು ಜವಾಬ್ದಾರಿ ಕೊಡಬೇಕು. ಈ ನೀಟ್ ಪರೀಕ್ಷೆ ಮಾದರಿಯನ್ನು ಇವತ್ತು ರದ್ದು ಮಾಡಬೇಕು. ಈಗ ಪರ್ಯಾಯವಾಗಿ ನಾವು ಆಲೋಚನೆ ಮಾಡಬೇಕಾಗತ್ತೆ.
ಇದನ್ನ ವಿಕೇಂದ್ರೀಕರಣ ಮಾಡಬೇಕಾಗತ್ತೆ. ಕೇಂದ್ರೀಕೃತ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಯಶಸ್ಸಾಗ್ತಾ ಇಲ್ಲ, ನಿರಂತರವಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ನಾವಿವತ್ತು ವಿಕೇಂದ್ರೀಕೃತ ವ್ಯವಸ್ಥೆ ಆ ರಾಜ್ಯಗಳಿಗೆ ಜವಾಬ್ದಾರಿ ಕೊಡುವಂಥ ಕೆಲಸವನ್ನು ಮಾಡಿದಾಗ ಬಹುಶಃ ಈ ರೀತಿ ಎಲ್ಲರಿಗೂ ತೊಂದರೆ ಆಗ್ತಕ್ಕಂಥದ್ದು, ಇಡೀ ದೇಶದ ಎಲ್ಲ ಏನು ವೈದ್ಯಕೀಯ ಶಿಕ್ಷಣ ಕೋರ್ಸ್ಗಳನ್ನು ಆಯ್ಕೆ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ತೊಂದರೆಗೆ ಸಿಕ್ಕಾಕ್ಸ್ತಕ್ಕಂಥ ಕೆಲಸ ತಪ್ಪತ್ತೆ ಅಂತ ನನ್ನ ಅನಿಸಿಕೆ. ನೀಟ್ ಪರೀಕ್ಷೆ ಸಂಬಂಧ ರಾಜಕೀಯ ಜಟಾಪಟಿಯೂ ಜೋರಾಗಿದೆ. ಕೇಂದ್ರದಲ್ಲಿ ಸಚಿವರಾಗಿರುವ ಕಾರಣಕ್ಕೆ ಕುಮಾರಸ್ವಾಮಿ ಕೂಡ ಸಮರ್ಥನೆ ಮಾಡಿಕೊಳ್ತಾರೆ. ಬೇರೆ ಎಲ್ಲೂ ಆಗಿಲ್ವಾ, ಕರ್ನಾಟಕದಲ್ಲೇ ಆಗಿಲ್ವಾ ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಏನು ಮಾಡೋದು ನಡೀತೈತೆ ರೀ, ಎಷ್ಟು ಸೋರಿಕೆ ಆದರೆ ಏನು, ಲ್ಯಾಕ್ ಇಲ್ಲ ಬುಕ್ ಇಲ್ಲ. ಕೇಂದ್ರ ಸರ್ಕಾರ ಕೇಳೋರು ಯಾರು? ಕೇಂದ್ರ ಸರ್ಕಾರ ಏನು ಮಾಡಿದ್ರು ಕೂಡ ಈ ದೇಶದಲ್ಲಿ ಕಳೆದ 12 ವರ್ಷದಿಂದ ಯಾವ ವಿಚಾರಗಳನ್ನ ಕೇಳ್ಬೋದು? ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ, ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು KPSC ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ KPSC ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರ ಏನು ರಚನೆ ಮಾಡಿದರು ಅಲ್ಲಿಂದ ಪ್ರಾರಂಭ ಆಯಿತು. ಏನೊಂದು ಹೊರಗಡೆ ಲೀಕ್ ಆಗಿದೆ ಅದು ಇವತ್ತು ಚರ್ಚೆಗೇನು ಪ್ರಾರಂಭ ಆಗಿದೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡೋ ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸ್ಲಿಕ್ಕೆ ಆಗೋದಿಲ್ಲ. ಮೆರಿಟ್ನಲ್ಲಿ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು, ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ, ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು, ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತಿದ್ದಾರೆ ಅವ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಇವತ್ತು ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಇದನ್ನ ಆ ಮೆರಿಟ್ ಅನ್ನ ಕಾಪಾಡ್ಕೊಳ್ಳುವಂಥದ್ದಕ್ಕೆ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದ್ರೆ ಮೆರಿಟ್ಗೆ ಎಲ್ಲಿದೆ ಬೆಲೆ ಇವತ್ತು? ಹಂಗಾರೆ ನೀವು ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗೆಲ್ಲ ಮೆರಿಟ್ಗೆ ಬೆಲೆ ಕೊಡ್ತೀವಿ ಅಂತೇಳಿ ಪರೀಕ್ಷೆ ಪುನಃ ಮಾಡ್ತಾ ಇರ್ತೀರಾ? ಮಕ್ಕಳ ಮೇಲೆ ಇರ್ತಕ್ಕಂಥ ಒತ್ತಡ ಯಾವ ರೀತಿ ಇರ್ತದೆ? ಅದರಿಂದ ಸ್ವಲ್ಪ ಯೋಚನೆ ಮಾಡುವಂಥದ್ದು. ಇದು ಮೆರಿಟನ್ನು ಕಾಯ್ದುಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಆಗಿರ್ತಕ್ಕಂಥದ್ದು. ನೀಟ್ ಪರೀಕ್ಷೆ ರದ್ದು, ಮರುಪರೀಕ್ಷೆ ವಿಚಾರವಾಗಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ. ಪ್ರಧಾನಿ ಮೋದಿ ಅವರು ಅಮೃತ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ವಿಷಯ ಇಟ್ಟಿದ್ದಾರೆ. ಇದು ಕೇಂದ್ರದ ತಪ್ಪು ಅಷ್ಟೇ ಅಲ್ಲ, ಅದು ಕ್ರೈಮ್. ದೇಶದ 22 ಲಕ್ಷ ಮಕ್ಕಳ ಭವಿಷ್ಯದೊಂದಿಗೆ ಆಟ ಆಡುತ್ತಿದ್ದಾರೆ. ಭ್ರಷ್ಟ ಬಿಜೆಪಿ ಸರ್ಕಾರದಿಂದ ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆ. ಪದೇ ಪದೇ ತಪ್ಪುಗಳಾಗ್ತಿದ್ರೂ ಪಾಠವೇ ಕಲಿತಿಲ್ಲ. ಬಿಜೆಪಿ ಆಡಳಿತವಿರುವ ರಾಜ್ಯಗಳಿಂದಲೇ ಲೀಕ್ ಆಗ್ತಿರೋದು ಅವಮಾನವೇ ಸರಿ ಎಂದು ಪೋಸ್ಟ್ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಕೇಂದ್ರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. बार बार हो रहा है, ये गवर्नमेंट इसके तरफ ध्यान क्यों नहीं दे रहे मुझे समझ नहीं रहा. और ये बार बार मध्य प्रदेश, यूपी, बिहार ऐसे जगह में ही होता है, थ्रू आउट कंट्री और कहीं जगह नहीं होता. इसका मतलब है कुछ ना कुछ दाल में काला है और कोई इसको ध्यान नहीं दे रहे हैं. इससे पूरे हमारे स्टूडेंट्स के भविष्य को ये लोग खराब कर रहे हैं और एक भारत के विद्यार्थियों के छवि को भी खराब कर रहे हैं. ಇನ್ನು ನೀಟ್ ಪರೀಕ್ಷೆ ರದ್ದು ಮಾಡಿದ ಕ್ರಮ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವುದನ್ನು ಖಂಡಿಸಿ ದೇಶವ್ಯಾಪಿ ಕಾಂಗ್ರೆಸ್ ಪ್ರತಿಭಟಿಸಿದೆ. ದೆಹಲಿಯಲ್ಲಿ ಉಗ್ರ ಸ್ವರೂಪದ ಹೋರಾಟ ನಡೆದಿದ್ದು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ರಾಜಕಾರಣವೂ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಸಮರ್ಥನೆಗಾಗಿ HD ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸಮರ್ಥನೆ ನಾವು ನೋಡ್ತಾ ಇದ್ದೀವಿ. KPSCಯ ಇದಕ್ಕೆ ಹೋಲಿಕೆ ಮಾಡ್ತಾರೆ. ಕನಿಷ್ಠ CET ಮತ್ತು ನೀಟ್ ಬಗ್ಗೆನೇ ಕಂಪೇರ್ ಮಾಡಿ ನೋಡಿದಾಗ ಯಾವ ಸ್ವರೂಪದಲ್ಲಿ ಬೆಟರ್ ಇದೆ ಅನ್ನೋಂಥದ್ದನ್ನು ಗಮನಿಸುವಂಥದ್ದು ಒಳ್ಳೆಯದು. ಯಾಕಂದರೆ ನಮ್ಮಲ್ಲೊಂದು ಮಾಡೆಲ್ ಇದೆ, ಆ ಮಾಡೆಲನ್ನು ಕರೆಕ್ಟಾಗಿ ಉಳಿದ ಕಡೆಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಬಳಕೆ ಮಾಡ್ಕೋಬೇಕು ಹೊರತು ಇಲ್ಲಿ ಟೀಕೆಗಳಲ್ಲ. ಬದಲಿಗೆ ನೀಟ್ ಎಕ್ಸಾಮ್ ವಿದ್ಯಾರ್ಥಿಗಳ ಜೊತೆಗಿನ ನೇರವಾದಂತಹ ಚೆಲ್ಲಾಟ. ಆ ಚೆಲ್ಲಾಟವನ್ನು ನಿಲ್ಲಿಸಬೇಕು. ಈ ರೀತಿಯಾದಂತಹ ಸೋರಿಕೆ ಮೂಲಕ ಆಗ್ತಾ ಇರುವಂಥ ಚೆಲ್ಲಾಟವನ್ನು ನಿಲ್ಲಿಸಬೇಕು. ಮತ್ತು ನೀಟಾಗಿ ಮುಖ್ಯವಾಗಿ ಇಲ್ಲಿ ವಿಶ್ವಾಸ, ಆ ವಿಶ್ವಾಸವನ್ನು ಗೆಲ್ಲೋದ್ರ ಕಡೆಗೆ ಈಗ ವಿಜಯ್ ಅವರು ಹೊರಟಿರುವುದು ಸ್ಪಷ್ಟ ಇದೆ. ಆದರೆ ವಿಶ್ವಾಸಕ್ಕೆ ಹೊರಟಂತಹ ವಿಜಯ್ ಅವರಿಗೆ ಇವತ್ತೇನೆ ಕೋರ್ಟ್ ಮೂಲಕ ಒಂದು ಸಂಕಷ್ಟ ಎದುರಾಯಿತು. ಅದೇನಂತ ಹೇಳಿದ್ರೆ
ಒಂದು ಮತದಿಂದ ಗೆದ್ದಿದ್ದ ತಿರುಪತ್ತೂರು ಶಾಸಕ ವೋಟಿಂಗ್ನಿಂದ ದೂರ ಉಳಿಬೇಕು ಅನ್ನೋದನ್ನು ಕೋರ್ಟ್ ಹೇಳಿದೆ. ಒಂದೇ ಒಂದು ವೋಟ್ ಗೆದ್ದಿದ್ದಾರೆ. ಹೀಗಾಗಿ ಅವರು ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲಿ ವೋಟಿಂಗ್ನಲ್ಲಿ ಪಾಲ್ಗೊಳ್ಳದಂತೆ ಮದ್ರಾಸ್ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ವಿಶ್ವಾಸಮತ ಹಿನ್ನೆಲೆಯಲ್ಲಿ ಎಲ್ಲರ ವಿಶ್ವಾಸವನ್ನು ಗೆಲ್ಲಿಸುವಂಥದ್ದು. ಈಗ ನೋಡಿ, 117 ಇತ್ತು ಸೇಫ್, 118ರವರೆಗೆ ಹೋಗಿದೆ, 120ರವರೆಗೆ ಎಂದಿತ್ತು. ಆದರೆ ಅದು ಈಗ ಅವರ ಒಟ್ಟು ನಂಬರೇ ಕೆಳಗಡೆ ಬಂದಿದೆ TVKದು. ಮಾಜಿ CM MK ಸ್ಟಾಲಿನ್ ಅವರನ್ನ ಭೇಟಿಯಾಗಿ ಒಂದು ಸೌಹಾರ್ದಯುತವಾದಂತಹ ಮಾತುಕತೆ ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ಅದಾದ ನಂತರ ಇವತ್ತು ಅವರು ಮಾಡಿರುವಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕೆಲಸ. ಇದರ ನಡುವೆ MDMK ಸಂಸ್ಥಾಪಕ ವೈಕೋ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಕೂಡ ಮಾತುಕತೆಯನ್ನು ಮಾಡ್ಕೊಂಡು ಬಂದಿದ್ರು. PMK ಅಧ್ಯಕ್ಷ ಅನುಭವಮಣಿ ರಾಮದಾಸ್ ಅವ್ರ ಜೊತೆ ಕೂಡ ಚರ್ಚೆಯನ್ನು ನಡೆಸ್ಕೊಂಡು ಬಂದಿದ್ರು. ಅದಾದಮೇಲೆ IUML ನಾಯಕರನ್ನು ಕೂಡ ಭೇಟಿಯಾಗಿ ವಿಜಯ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಅವರ ಬೆಂಬಲವನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಅಣ್ಣಾ DMK ಪಕ್ಷದ 30ಕ್ಕೂ ಹೆಚ್ಚು ಶಾಸಕರೊಂದಿಗೆ ಅವರು ಸಭೆಯನ್ನು ಮಾಡಿದ್ದಾರೆ. ಅಣ್ಣಾ DMKಯ 30ಕ್ಕೂ ಹೆಚ್ಚು ಶಾಸಕರ ಜೊತೆಗೆ, ಅದರಲ್ಲಿ ಕನಿಷ್ಠ 24ಕ್ಕಿಂತ ಹೆಚ್ಚು ಜನ ಶಾಸಕರು ಈ ಬಾರಿ ವಿಜಯ್ ಅವರ ಪರವಾಗಿ ವೋಟ್ ಮಾಡಬಹುದು ಅನ್ನುವ ಮಾಹಿತಿ ಇದೆ. ಎಡಪ್ಪಾಡಿ ಪಳನಿಸ್ವಾಮಿಗೆ ಸಡ್ಡು ಹೊಡೆದಿದ್ದಾರೆ ಶಾಸಕರು. ಎಡಪ್ಪಾಡಿ ಪಳನಿಸ್ವಾಮಿ ಅವರ ಜನ್ಮದಿನ ಇವತ್ತೇನೆ ಅಣ್ಣಾ DMK 2 ಹೋಳಾಗಿರುವಂಥದ್ದು ಸ್ಪಷ್ಟವಾಗಿದೆ. ಜಗಜ್ಜಾಹೀರಾಗ್ತಾ ಇದೆ. 2 ಹೋಳಾಗಿದೆ ಅಣ್ಣಾ DMK. ವೇಲುಮಣಿ ಷಣ್ಮುಗಂ ಬಣದಿಂದ ವಿಜಯ್ಗೆ ಜೈಕಾರ ಶುರುವಾಗಿದೆ. ಆ ಮೂಲಕ ವಿಜಯ್ ಅವರು ಈಗಾಗಲೇ ವಿಶ್ವಾಸಮತದ ವಿಚಾರದಲ್ಲಿ ಸೇಫ್ ಆದಂತೆ ಗೋಚರಿಸ್ತಾ ಇದೆ. ಯಾವ ಸ್ವರೂಪದಲ್ಲಿ ಅನ್ನೋದು ನಿಮಗೆ ಅಂಕಿಅಂಶಗಳ ಸಮೇತವಾಗಿ ತೋರಿಸೋದಾದ್ರೆ, 108 ಸೀಟ್ ಗೆದ್ದಿದ್ರು. ಅದರಲ್ಲಿ 2 ಸೀಟ್ಗಳಲ್ಲಿ ವಿಜಯ್ ಅವರು ಗೆದ್ದಂತಹ ಕಾರಣದಾಗಿ ಅಲ್ಲಿ 1 ಸೀಟ್ ಮೈನಸ್ ಆಯಿತು, 107ಕ್ಕೆ ಬಂತು. ಈಗ ತಿರುಪತ್ತೂರಿನ MLA 1 ಓಟ್ನಲ್ಲಿ ಗೆದ್ದಂಥವ್ರಿಗೂ ಕೂಡ ವೋಟಿಂಗ್ ಇಲ್ಲ ನಾಳೆ. ಹಾಗಾಗಿ ಅದು 106ಕ್ಕೆ ಬಂದಿದೆ. TVK ನಂಬರ್ 106ಕ್ಕೆ ಬಂದಿದೆ. ಆದರೆ ಅಣ್ಣಾ DMK 24+ ಸದಸ್ಯರು ಈಗ ಶಾಸಕರು ಬೆಂಬಲ ಕೊಡುವಂತಹ ಸಾಧ್ಯತೆ ಇದೆ. ಆ 106ಕ್ಕೆ ಈ 24 ಅಥವಾ 20 ಸೇರಿದ್ರು ಕೂಡ ಅದು 126 ಆಗೋಗ್ಬಿಡುತ್ತೆ. ಅವರು ವಿಶ್ವಾಸ ಮತ ಗೆಲ್ತಾರೆ. ಅದರ ಜೊತೆಗೆ ಮಧ್ಯದಲ್ಲಿರುವಂತಹ ಸಿಂಗಲ್ ನಂಬರ್ನಲ್ಲಿ ಗೆದ್ದಿರುವಂತಹ ಪಕ್ಷಗಳು, ಇವರು ಈಗಾಗಲೇ DMKಯ ಮಿತ್ರ ಪಕ್ಷಗಳವರು ಹೊರಗಡೆ ಬಂದು TVK ಜೊತೆಗೆ ಕೈ ಜೋಡಿಸಿದ್ದಾರೆ. ಕಾಂಗ್ರೆಸ್, CPI, CPIM, VCK, IUML ಇವರುಗಳ ಬೆಂಬಲವೂ ಕೂಡ ಸೇರೋದ್ರಿಂದಾಗಿ ಈಗಾಗಲೇ 145ರವರೆಗೂ ಕೂಡ ತಲುಪುವ ಲಕ್ಷಣ ಗೋಚರಿಸ್ತಾ ಇದೆ. ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ. 145 ಸೀಟುವರೆಗೆ ಗೆಲ್ಬೋದು. ಅದರ ಮಧ್ಯೆಯಲ್ಲಿ ವಿಜಯ್ ಅವರು ಕಂಟೆಸ್ಟ್ ಮಾಡಿ ಗೆದ್ದಿರುವಂತಹ ಕ್ಷೇತ್ರದಲ್ಲಿ ನಡೆಯುವಂತಹ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿ ಗೆಲ್ಲುವಂಥ ಅವಕಾಶ ಇರುತ್ತೆ. ಅದು ಮುಂದೆ ಅವರಿಗೆ ಅವರ ಸ್ಟ್ರೆಂಗ್ತನ್ನು ಇಂಪ್ರೂವ್ ಮಾಡೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಹೀಗಾಗಿ ವಿಜಯ್ ಅವರು ಈ ನಂಬರ್ ಗೇಮ್ನಲ್ಲಿ ಅತ್ಯಂತ ಸ್ಪಷ್ಟವಾದಂತಹ ವಿಜಯವನ್ನು ಸಾಧಿಸುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. 106 ಸೀಟ್ಗಳು TVK ಬಳಿಯಲ್ಲಿದೆ. ಕಾಂಗ್ರೆಸ್ನ 5 ಸೀಟ್ಗಳು ಮೊದಲೇ ಅವ್ರಿಗೆ ಮಿತ್ರರಾಗಿ ಬಂದ ಕಾರಣದಾಗಿ ಅವರ 5 ಸೀಟ್ ಇದೆ. CPIನ 2 ಸೀಟು, CPIMನ 2 ಸೀಟು, VCK 2 ಸೀಟು, IUMLನ 2 ಸೀಟುಗಳು. ಇವುಗಳ ಮೂಲಕವಾಗಿ ಅವರೇನು ಬಹುಮತವನ್ನು ಹೊಂದಾಣಿಕೆ ಮಾಡಿಸ್ಕೊಂಡಿದ್ರು, ಆ ಬಹುಮತದ ಜೊತೆಗೆ ಈಗ ಈ 24 ಸೀಟ್ಗಳು ಸೇರಿಕೊಂಡ್ರೆ ಆಗ ಸುಭದ್ರ ಸರ್ಕಾರವಾಗುವಂಥದ್ರಲ್ಲಿ ಅನುಮಾನಗಳು